ನಮಸ್ಕಾರ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಬೆಳಿಗ್ಗೆ ಕಾಫಿಗೆ ಒತ್ತು ಶಾವಿಗೆ ಮಾಡ್ತಾ ಇದ್ದೇನೆ. ನಾನು ಶಾವಿಗೆ ಮಾಡಲಿಕ್ಕೆ ಒಂದು ಅರ್ಧ ಸೇರಿನಷ್ಟು ಸೊಸೈಟಿದು ಕುಚ್ಚಲಕ್ಕಿ ಮತ್ತು 1 ಪಾವಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೀರಿನಲ್ಲಿ ಒಂದು 6 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಅದನ್ನೀಗ ಗ್ರೈಂಡರಲ್ಲಿ ಹಾಕಿ ಕಡಿಯುವ. ಒತ್ತು ಶಾವಿಗೆ ಮಾಡಲಿಕ್ಕೆ ಖಾಲಿ ಕುಚ್ಚಲಕ್ಕಿ ಆಗ್ತದೆ, ಆದರೆ ಶಾವಿಗೆ ಬಿಡಿ ಬಿಡಿ ಆಗಬೇಕಾದ್ರೆ ಸ್ವಲ್ಪ ಬೆಳ್ತಿಗೆ ಅಕ್ಕಿ ಹಾಕಿದರೆ ಒಳ್ಳೆಯದಾಗ್ತದೆ. ಅಕ್ಕಿ ಕಡಿಲಿಕ್ಕೆ ಬೇಕಾದಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕಡಿತಾ ಇದ್ದೇನೆ. ಅಕ್ಕಿ ಕಡ್ದಾಯಿತು. ಹಿಟ್ಟು ನೋಡಿ ಇಷ್ಟು ನಯ ಆಗಬೇಕು. ಈಗ ಹಿಟ್ಟನ್ನೊಂದು ಪಾತ್ರೆಗೆ ತೆಗಿತಾ ಇದ್ದೇನೆ. ಹಿಟ್ಟು ಸ್ವಲ್ಪ ತೆಳ್ಳಗುಂಟು, ಅದು ಬೆಳ್ತಿಗೆ ಅಕ್ಕಿ ಹಾಕಿದ ಕಾರಣ ತೆಳ್ಳಗಿದ್ರೂ ಪರವಾಗಿಲ್ಲ. ಹಿಟ್ಟು ತೆಗೆದಾಯಿತು. ಶಾವಿಗೆ ಮಾಡಲಿಕ್ಕೆ ಉಂಡೆ ಮಾಡಬೇಕಲ್ಲ, ಹಾಗೆ ಅದನ್ನು ಬಿಸಿ ಮಾಡಿ ಗಟ್ಟಿ ಮಾಡ್ತಾ ಇದ್ದೇನೆ. ಒತ್ತು ಶಾವಿಗೆಯನ್ನು ತುಳುವಿನಲ್ಲಿ ಸೇಮೈ ದಡ್ಡೆ, ಕೊಂಕಣಿಯಲ್ಲಿ ಸೇವಿಯೋ ಅಂತೆಲ್ಲ ಕರೀತಾರೆ. ನೋಡಿ ಇಷ್ಟು ಗಟ್ಟಿಯಾಗಬೇಕು ಹಿಟ್ಟು. ಇನ್ನು ಸ್ವಲ್ಪ ತಣಿಲಿ, ಆಮೇಲೆ ಉಂಡೆ ಮಾಡುವ. ನೋಡಿ ಹಿಟ್ಟು ತಣ್ಣಗೆ ಆಯಿತು. ಈಗ ಉಂಡೆ ಮಾಡ್ತಾ ಇದ್ದೇನೆ. ಉಂಡೆ ಮಾಡುವಾಗ ಕೈಗೆ ಹಿಟ್ಟು ಅಂಟಿಕೊಂಡ್ರೆ ಕೈಯನ್ನು ಸ್ವಲ್ಪ ನೀರಲ್ಲಿ ಮುಳುಗಿಸಿ ಹೀಗೆ ಉಂಡೆ ಮಾಡಬೇಕು. ನೋಡಿ ಉಂಡೆ ಮಾಡಿ ಆಯಿತು. ಇನ್ನು ಇಡ್ಲಿ ಪಾತ್ರದಲ್ಲಿ ಬೇಯಲಿಕ್ಕಿಡುವ. ಇದು ಬೇಯ್ತಾ ಇರಲಿ. ಈಗ ಕಾಯಿ ಹಾಲು ಮಾಡುವ. ಕಾಯಿ ಹಾಲು ಮಾಡಲಿಕ್ಕೆ 1 ಗಡಿ ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ. ಮತ್ತು ರುಚಿಗೆ ಅದಕ್ಕೆ ಸಿಹಿ ಆಗಲಿಕ್ಕೆ 1 ತುಂಡು ಬೆಲ್ಲ ಸಹ ಇಟ್ಟಿದ್ದೇನೆ. ಈಗ ಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಬೇಕಾದಷ್ಟು ನೀರು ಹಾಕಿ ಕಳೆದುಕೊಂಡು ಬರ್ತೇನೆ. ಈಗ ಕಾಯಿ ತುರಿಯನ್ನು ಕಡ್ದಾಯಿತು. ಈಗ ಸೋಸ್ತಾ ಇದ್ದೇನೆ. ಸೋಸಿ ಹಿಂಡಿ ತೆಗೆದು ಇನ್ನೊಮ್ಮೆ ಕಟ್ಟಿಕೊಂಡು ಬರುವ. ಇನ್ನೊಮ್ಮೆ ಕಡ್ದಾಯಿತು. ಈಗ ಪುನಃ ಸೋಸ್ತಾ ಇದ್ದೇನೆ. ಆಮೇಲೆ ಬೆಲ್ಲವನ್ನು ಅದೇ ಮಿಕ್ಸಿ ಜಾರಿಗೆ ಹಾಕಿ 1 ಸುತ್ತು ಕರೆದುಕೊಂಡು ಬರ್ತೇನೆ. ಈಗ ರುಬ್ಬಿದ ಕಾಯಿ ಹಾಲಿಗೆ ಈ ಬೆಲ್ಲದ ನೀರನ್ನು ಒಟ್ಟಿಗೆ ಮಿಕ್ಸ್ ಮಾಡುವ. ಶಾವಿಗೆ ತಿನ್ನಲಿಕ್ಕೆ ತೋವೆ ಮತ್ತು ಸಾಂಬಾರು ಚಟ್ನಿ ಎಲ್ಲ ಒಳ್ಳೆಯದಾಗ್ತದೆ, ಆದರೆ ಕಾಯಿ ಹಾಲು ಮತ್ತು ಒಳ್ಳೆಯದಾಗ್ತದೆ. ನೋಡಿ ಸಿಹಿ ಸಿಹಿಯಾದ ರುಚಿ ರುಚಿಯಾದ ಕಾಯಿ ಹಾಲು ರೆಡಿ ಆಯಿತು. ಈಗ ಉಂಡೆ ಬೆಂದಿದೆ. ಇನ್ನು ಶಾವಿಗೆ ಮಾಡುವ. ನೋಡಿ ಇದು ಶಾವಿಗೆಯ ಮಣೆ. ಮೊದಲು ಶಾವಿಗೆ ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು. ಮರದ ಮಣೆ ಎಲ್ಲ ಇದ್ದದ್ದು, ಅದಕ್ಕೆ ಒನಕೆ ಎಲ್ಲ ಇಟ್ಟು ಒತ್ತುತ್ತಿದ್ದದ್ದು. ಈಗ ಸುಲಭ ನೋಡಿ ಶಾವಿಗೆ ಮಾಡಲಿಕ್ಕೆ. ಇಂಥ ಮಣೆ ಇದ್ದರೆ ಸ್ಟೇರಿಂಗ್ ತಿರುಗಿಸಿದರೆ ಆಯಿತು. ಸುಲಭದಲ್ಲಿ ಮಕ್ಕಳಿಗೂ ಮಾಡಲಿಕ್ಕೆ ಆಗ್ತದೆ. ಉಂಡೆ ಬೆಂದಿದೆ. ಈಗ ಒಂದೊಂದೇ ಉಂಡೆ ಹಾಕಿ ಶಾವಿಗೆ ಮಾಡುವ. ಶಾವಿಗೆ ಒಂದು ಭಾರಿ ಒಳ್ಳೆ ತಿಂಡಿ. ಅದು ಮೊದಲಿನಿಂದಲೂ ಮಾಡ್ತಾರೆ ಶಾವಿಗೆಯನ್ನು. ಈ ನೆಂಟರೆಲ್ಲ ಬಂದು ನಿಂತರೆ ಅವರು ಹೋಗದೇ ಇದ್ದರೆ ಶಾವಿಗೆ ಮಾಡಿ ಕಳಿಸೋದಂತೆ. ಶಾವಿಗೆ ಮಾಡಿ ಹೋಗದಿದ್ದರೆ ಅವರಿಗೆ ಮರ್ಯಾದಿಲ್ಲ ಅಂತ ಲೆಕ್ಕ. ಹಾಗೆ ಈಗದ ಮಕ್ಕಳೆಲ್ಲ ಅದನ್ನು ಹೇಳಿದರೆ ನೆಗಡ್ತಾರೆ. ಶಾವಿಗೆ ಮಾಡುವಾಗ ಇಡ್ಲಿ ಪಾತ್ರೆಯನ್ನು ಒಲೆಯಲ್ಲಿಯೇ ಇಟ್ಟು ಒಂದೊಂದೇ ಉಂಡೆಯನ್ನು ತೆಗೆದು ಮುಚ್ಚಳ ಮುಚ್ಚಿಯೇ ಒತ್ತಬೇಕು. ಇಲ್ಲದಿದ್ದರೆ ಅದು ಉಂಡೆ ತಣ್ಣರೆ ಶಾವಿಗೆ ಒತ್ತಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಮತ್ತು ಅಕ್ಕಿ ತರಿ ತರಿ ಕಡಿದ್ರೂ ಒತ್ತಲಿಕ್ಕೆ ಕಷ್ಟ ಆಗ್ತದೆ. ನೋಡಿ ಬಿಸಿ ಬಿಸಿ ಶಾವಿಗೆ ರೆಡಿ ಆಯಿತು. ಒಂದು ಕಡೆ ಕಾಯಿ ಹಾಲು ಸಹ ರೆಡಿ ಆಯಿತು.
ಬಿಸಿ ಬಿಸಿ ಶಾವಿಗೆ ಮತ್ತು ಕಾಯಿ ಹಾಲು ಒಂದು ಭಾರಿ ಒಳ್ಳೆ ತಿಂಡಿ. ನೋಡಿ ಶಾವಿಗೆ ಎಷ್ಟು ಬಿಡಿ ಬಿಡಿಯಾಗಿ ಉಂಟು ನೋಡಿ. ಅದು ಬೆಳ್ತಿಗೆ ಅಕ್ಕಿ ಹಾಕಿದ ಕಾರಣ ಹಾಗೆ ಬಿಡಿ ಬಿಡಿ ಬರ್ತದೆ. ಈ ರೀತಿ ಶಾವಿಗೆ ಮಾಡಿದರೆ ಮುಚ್ಚಿ ಇಟ್ಟರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಸಹ ಮೆತ್ತಗೆ ಇರ್ತದೆ. ನೀವು ಕೂಡ ಒಂದು ಸಲ ಮಾಡಿ ನೋಡಿ, ಹೇಗೆ ಆಗಿದೆ ಅಂತೇಳಿ ಕಮೆಂಟ್ಸ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.